ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಿಡಿಯೋ ನೋಡುತ್ತಾ ನಿಮ್ಮ ಎಲ್ರಿಗೂ ನನ್ನ ಪ್ರೀತಿಯಿಂದ ಯೇಸುವಿನ ಹೆಸರಿಂದ ನನ್ನ ವಂದನೆಗಳು ನಿಮಗೆ ಸಲ್ಲಿಸುತ್ತೇನೆ. ಇಲ್ಲಿವರೆಗೂ ದೇವರು ನಮ್ಮ ಜೊತೆಲಿಂದ ಕಾಪಾಡಿ ಬಂದ ಅವ್ರ ಕೃಪೆಗಾಗಿ, ಅವ್ರ ದಯೆಗಾಗಿ, ಅವ್ರ ಕರುಣೆಗಾಗಿ ಅವರಿಗೆ ಸ್ತುತಿ ಸ್ತೋತ್ರವನ್ನು ಮಾತ್ರ ನಾನು ಸಲ್ಲಿಸಕ್ಕೆ ಸನ್ನಿಧಾನದಲ್ಲಿ ನಾನು ಸಿದ್ಧವಾಗಿದ್ದೇನೆ. ಕಾರಣ ಏನಂದ್ರೆ, ನಿಮ್ಮನ್ನು ನಮ್ಮನ್ನು ಕಾಪಾಡಿ ಬಂದಂತ ದೇವರು ಸ್ತುತಿ ಸ್ತೋತ್ರವನ್ನು ಎಲ್ಲವನ್ನೂ ಸಲ್ಲಿಸುತ್ತೇನೆ. ಅವರಂತ ಪ್ರಭು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅವರು ನಮ್ಮನ್ನು ಪ್ರೀತಿ ತೋರಿಸಿದ್ರು. ನಮಗಾಗಿ ಹೋದ ವಾರದಲ್ಲಿ ನಾವು ಕೇಳ್ದಂಗೆ ನಮಗಾಗಿ ಪುನರ್ತನಾಗಿ ಎದ್ರು, ನಮಗಾಗಿ ಜೀವಿಸ್ತಿದ್ದಾರೆ. ನಮ್ಮ ಶಬ್ದವನ್ನು ಕೇಳಿ ಅದಕ್ಕೆ ಉತ್ತರ ಕೊಡೋರಾಗಿದ್ದಾರೆ. ಅವರು ಕೃಪೆ ಉಳ್ಳಂತ ದೇವರು, ಕರುಣೆ ಉಳ್ಳಂತ ದೇವರು. ಯಾವುದಕ್ಕೂ ನೀವು ಚಿಂತಿಸಬೇಡಿ, ಭಯ ಪಡಬೇಡಿ. ಇನ್ನೂ ಈ ಕರ್ಫ್ಯೂ ಮೇ 3ನೇ ತಾರೀಕುವರೆಗೂ ತಳ್ಳಿ ಹೋಗಿದೆ. ಲಾಕ್ಔಟ್ 3ನೇ ತಾರೀಕುವರೆಗೂ ಹೋಗಿದೆ. ನಾವು ಏನು ಮಾಡೋಕ್ಕಾಗಲ್ಲ. ನಾವು ದೇವರೊಟ್ಟಿಗೆ, ಪ್ರಾರ್ಥನೆ ಒಟ್ಟಿಗೆ ನಾವು ಇರಬೇಕಾದಂತ ತುಂಬಾ 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 ಅವಶ್ಯಕತೆ ಇದೆ. ಅದಕ್ಕೆ ನಾವು ಏನ್ ಮಾಡಬೇಕು? ದೇವರು ವೇದ ಪುಸ್ತಕದಲ್ಲಿ ಏನ್ ಹೇಳ್ತಾರೆ? ಮತ್ತಾಯ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ 17ನೇ ವಾಕ್ಯ ಓದ್ ನೋಡಿ. ಅಂದಿನಿಂದ ಯೇಸು ಪರಲೋಕ ಸಮೀಪಿಸಿತು, ದೇವರ ಕಡೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದರು ಅಂತ ಹೇಳಿ ಸುವಾರ್ತೆಯನ್ನು ಸಾರಂತ ದೇವರಾಯಿತು. ಮೊದಲನೇದು ದೇವರು ಉಪವಾಸವನ್ನು 40 ದಿನ ಉಪವಾಸವನ್ನು ಮುಗಿಸಿ ಅವ್ರು ಇಳಿದು ಬಂದಾದ್ಮೇಲೆ ಅವರು ಶುರು ಮಾಡಿದಂತ ಬೋಧನೆ ದೇವರ ಜನಗಳ ಮಧ್ಯದಲ್ಲಿ ಇದು ಮೊದಲಾದ ಒಂದು ಬೋಧನೆಯಾಗಿತ್ತು. ಎಲ್ಲ ದೇವರ ಕಡೆ ತಿರುಗಿರಿ, ಪರಲೋಕ ತುಂಬಾ ಸಮೀಪದಲ್ಲಿದೆ. 2000 ವರ್ಷ ಹಿಂದ್ಗಡೆ ದೇವರು ಪ್ರಸಂಗ ಮಾಡಂತ ಸ್ಥಳದಲ್ಲಿ ಆಗ್ಲೇ ಹೇಳಿದ್ರು, ಪರಲೋಕ ತುಂಬಾ ಹತ್ತಿರದಲ್ಲಿದೆ, ಎಲ್ಲರೂ ದೇವರ ಕಡೆ ತಿರುಗಿರಿ. ಕಾರಣ ಏನಂದ್ರೆ, ನಾನು ಬಂದಂತ ಉದ್ದೇಶ ಅದೇ ಲೋಕಕ್ಕೆ. ನೀವು ಪರಲೋಕ ಕಡೆ ತಿರುಗಿಲ್ಲ ಅಂದ್ರೆ ಈ ಜೀವನ, ಈ ಲೋಕದಲ್ಲಿ ಜೀವಿಸಂತ 80 ವರ್ಷ ಆಗ್ಬೋದು, ಇಲ್ಲ 100 ವರ್ಷ ಆಗ್ಬೋದು, ಇಲ್ಲ 120 ವರ್ಷ ನೀವು ಬದುಕದು ಅದು ಮುಖ್ಯ ಇಲ್ಲ. ನೀನು ಪರಲೋಕಕ್ಕೆ ಕಾಲಿಡಂತ ಮನುಷ್ಯನಾಗಿರ್ಬೇಕು. ದೇವರ ರಾಜ್ಯದೊಳಗಡೆ ನೀನು ಪ್ರವೇಶಿಸಂತವನಾಗಿರ್ಬೇಕು. ಅದಕ್ಕೆ ನಾನು ಈ ಮನುಷ್ಯನ ಅವತಾರವನ್ನು ತಗೊಂಡು ನಾನು ಈ ಲೋಕದಲ್ಲಿ ಹುಟ್ಟಿ ನಾನು ಜೀವ ಕೊಡಕ್ಕೆ ಹೋಗ್ತಾ ಇದ್ದೀನಿ. ದೇವರ ಮಕ್ಕಳೇ, ಪರಲೋಕ ತುಂಬಾ ಹತ್ತಿರದಲ್ಲಿದೆ. ನಾವು ತಿರುಗಿ ದೇವರ ಕಡೆ ತಿರುಗಬೇಕಾದಂತ ತುಂಬಾ ಅವಶ್ಯಕತೆ ಇದೆ. ದೇವರ ಕಡೆ ನಾವು ತಿರುಗದೆ ಇದ್ರೆ ನಾವು ಏನು ಫಲಗಳು ನಾವು ನೋಡಕ್ಕಾಗೋದಿಲ್ಲ, ಏನು ಆಶೀರ್ವಾದವನ್ನು ನೋಡಕ್ಕಾಗೋದಿಲ್ಲ. ನಮ್ಮ ಪಾಪಗಳು ನಮ್ಮ ಜೊತೆಲಿ ಇರ್ತದೆ, ಶಾಪಗಳು ನಮ್ಮ ಜೊತೆಲಿ ಇರ್ತದೆ. ನಾವು ಅದಕ್ಕೆ ದಂಡನೆಗಳು ಅನುಭವಿಸಬೇಕಾಗುತ್ತದೆ, ಅದಕ್ಕೆ ನೋವುಗಳು ಅನುಭವಿಸಬೇಕಾಗುತ್ತದೆ. ಅದೆಲ್ಲ ಅನುಭವಿಸದೆ ನಾವು ಅದನ್ನು ಜಯಿಸಿ ನಾವು ದಾಟಿ ಹೋಗ್ಬೇಕಂದ್ರೆ ದೇವರ ಕಡೆ ತಿರುಗಬೇಕು. ದೇವರ ಕಡೆ ತಿರುಗುವಾಗ ಅದಕ್ಕೆ ಸಿಗುತ್ತೆ ಎಲ್ಲ ವಿಧವಾದಂತ ಬಿಡುಗಡೆ, ಅದು ತಕ್ಕಂತ ಪ್ರತಿಫಲವಾದಂತ ಆಶೀರ್ವಾದ ದೇವರು ನಮ್ಗೆ ಕೊಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಮೊದಲು ಹೇಳಂತ ಒಂದು ಉಪದೇಶ, ದೇವರು ಶುರು ಮಾಡಂತ ಪ್ರಸಂಗ ಏನಂದ್ರೆ, ದೇವರ ಕಡೆ ತಿರುಗಿರಿ, ಪರಲೋಕ ತುಂಬಾ ಹತ್ತಿರದಲ್ಲಿದೆ. ದೇವರ ಕಡೆ ತಿರುಗುವಾಗ ಪರಲೋಕದಲ್ಲಿ ನೀವು ಪ್ರವೇಶ ಆಗಕ್ಕೆ ಸಾಧ್ಯವಾಗುತ್ತದೆ. ದೇವರ ರಾಜ್ಯದಲ್ಲಿ ನೀನು ಕಾಲಿಡಕ್ಕೆ ಸಾಧ್ಯವಾಗುತ್ತದೆ. ನೀನು ತಿರುಗದೇ ಇದ್ರೆ ನಿನಗೆ ಶಾಪ್ನೆ ಸಿಗೋದಿಲ್ಲ. ನೀನು ತಿರುಗದೇ ಇದ್ರೆ ದೇವರ ರಾಜ್ಯದೊಳಗೆ ನೀನು ಹೋಗಕ್ಕಾಗೋದಿಲ್ಲ. ಅದಕ್ಕೆ ನೀನು ದೇವರ ಕಡೆ ತಿರುಗಕ್ಕೆ ನೀನು ದೇವರು ಕೊಟ್ಟಂತ ಮೊದಲ್ ಆದಂತ ಪ್ರಸಂಗ. ಈ ವಾಕ್ಯವನ್ನು ನಾವು ಕೇಳುವಾಗ
ನಿಜವಾಗ್ಲೂ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ನಮ್ಮಲ್ಲಿ ಪ್ರೀತಿ ಇರೋದು ಏನಕ್ಕೆ, ನಮ್ಮ ಮೇಲೆ ಏನು ಅವ್ರ ಆಸೆ ಏನ್ ಗೊತ್ತಾ? ಈ ಪ್ರಪಂಚದಲ್ಲಿ ನಾವು ದೊಡ್ಡ ಮನುಷ್ಯರಾಗಿ, ದೊಡ್ಡ ಸ್ಥಾನದಲ್ಲಿ, ದೊಡ್ಡ ಶ್ರೀಮಂತನಾಗಿ, ದೊಡ್ಡ ವಿದ್ಯಾವಂತನಾಗಿರೋದು ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ಕಾರಣ ಏನಂದ್ರೆ ನಾವು ಜೀವಿಸೋದು, ಬದುಕೋದು 100 ವರ್ಷ 120 ವರ್ಷ ಅಷ್ಟೇ. ಇವಾಗ ಈಗಿನ ಕಾಲದಲ್ಲಿ ಹೋಯ್ತದು. ಆ 100 ವರ್ಷ ದಾಟೋಗೋದು ಕಷ್ಟ ಇದೆ. 60, 70, 80 ಅನ್ನೋದ್ರಿಗೆ ಸುಸ್ತಾಗ್ತೀರ. ಅದಕ್ಕಿಂತ ಮುಂಚೆನೆ ಎಷ್ಟೋ ಜನ ಸಾವುಗಳು ಬರ್ತಿದೆ, ಸಾವುಗಳಲ್ಲಿ ಹೋಗ್ತಿದ್ದಾರೆ, ಸಾಯ್ತಾ ಇದ್ದಾರೆ. ಆದ್ರೆ ನಾವು ಸಾಯಕ್ಕಿಂತ ಮುಂಚೆ ನಾವು ದೇವ್ರ ಕಡೆ ತಿರುಗೋದು ತುಂಬಾ 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 ಅವಶ್ಯಕತೆ ಇದೆ. ಮಾರ್ಕ್ 1:4 ಏನ್ ಹೇಳ್ತಾರೆ? ಯೋವಾನನು ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೆಹೋವನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆ ತಿರುಗಬೇಕಂತೆ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು, ದೇವರ ಕಡೆ ತಿರುಗಿ ದೀಕ್ಷಾ ಸ್ನಾನವನ್ನು ಪಡಬೇಕಂತೆ. ಯೇಸು ಸ್ವಾಮಿ 30 ವಯಸ್ಸಿರುವಾಗ ದೀಕ್ಷಾ ಸ್ನಾನ ಪಡೆದು ದೇವರು ತನ್ನ ಸೇವನ ಆರಂಭಿಸಿದರು. ಸೇವನ ಆರಂಭಿಸಕ್ಕಿಂತ ಮುಂಚೆ ಅವರು ದೀಕ್ಷಾ ಸ್ನಾನ ಪಡೆದ್ರು. ಯಾವ ವಯಸ್ಸಲ್ಲಿ ಅವರು ದೀಕ್ಷಾ ಸ್ನಾನ ಪಡೆದ್ರು? 30 ವಯಸ್ಸಾಗಿರುವಾಗ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಪಡೆದು 40 ದಿನ ಉಪವಾಸ ಎತ್ತಿ ಅದ ನಂತರ ಅವರು ಸೇವೆ ಕಾರ್ಯವನ್ನು ಮಾಡಕ್ಕೆ ಆರಂಭಿಸಿದ್ರು. ಹೌದು ದೇವ್ರ ಮಕ್ಕಳೇ, ಪಾಪ ಪರಿಹಾರದಿಂದ ನಾವು ಬಿಡುಗಡೆ ಹೊಂದಬೇಕು ಅಂದ್ರೆ ಅವ್ರ ಕಡೆ ತಿರುಗಬೇಕು. ಪಾಪ ಶಾಪನೆ ಹೊಂದಬೇಕಂದ್ರೆ ಅವ್ರ ಕಡೆ ತಿರುಗಬೇಕು. ನಮ್ಮ ಶಾಪಗಳು ನೀಗಿಸ್ಬೇಕಂದ್ರೆ ಅವ್ರ ಕಡೆ ತಿರುಗಬೇಕು. ಜನ್ಮ ಪಾಪ, ಕರ್ಮ ಪಾಪ ಅನ್ನೋದು ನಮ್ಮಲ್ಲಿ ಇರೋಂಥದ್ದು, ಅದನ್ನ ಬದಲಾವಣೆ ಆಗಿ ಅದ್ರ ಮೇಲೆ ನಮ್ಗೆ ಶಾಪನೆ ಸಿಕ್ಕಬೇಕಂದ್ರೆ ದೇವ್ರ ಕಡೆ ನಾವು ತಿರುಗೋದು ತುಂಬಾ ಅವಶ್ಯಕತೆ ಆಗಿದೆ. ನಾವು ತಿರುಗದೆ ಹೋದ್ರೆ ನಮ್ಗೆ ಯಾವ ವಿಧವಾದಂತಹ ಆಶೀರ್ವಾದಗಳು ಈ ಭೂಲೋಕದಲ್ಲಿ ಆಗ್ಲಿ ಸತ್ತಾದ ನಂತರನು ನಾವು ಪಡೆಯಕ್ಕಾಗೋದಿಲ್ಲ. ಈ ಉದ್ದೇಶಕ್ಕಾಗಿನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದ್ರೆ ಹೊತ್ತು ಈ ಲೋಕದಲ್ಲಿ ಇದ್ದು ನಾನು ದೊಡ್ಡ ರಾಜ ಮಹಾರಾಜನಾಗಿ ಬದುಕಿ ಎಲ್ಲ ದೇಶಗಳ ಮೇಲೆ ಯುದ್ಧ ಮಾಡಿ ಎಲ್ಲ ದೇಶಕ್ಕೆ ನಾನು ಚಕ್ರವರ್ತಿ ಆಗ್ಬೇಕಂತ ಬರ್ಲಿಲ್ಲ. ಅವರು ಸೃಷ್ಟಿ ಮಾಡಿದ್ದೆ, ಅವರು ರಾಜರುಗಳು ನೇಮಿಸಿದೆ. ಅವ್ರಿಗೆ ಯಾಕೆ ಬೇಕು ಈ ಲೋಕದಲ್ಲಿ ಅಧಿಕಾರ? ಅವ್ರಿಗೆ ಯಾಕೆ ಬೇಕು ಈ ಲೋಕದಲ್ಲಿ ಸ್ಥಾನಮಾನ? ಆ ಉದ್ದೇಶದಿಂದ ಬಂದಿಲ್ಲ. ಅವರು ಬಂದಿದ್ದು ನಮ್ಮನ್ನು ಬಿಡುಗಡೆ ಮಾಡಕ್ಕೆ, ಪಾಪ ಶಾಪನೆ ಹೊಂದಕ್ಕೆ, ಶಾಪದಿಂದ ಬಿಡುಗಡೆ ಹೊಂದ್ಕೊಳ್ಳೋಕೆ. ಹೊಸಾಗಿ ನಾವು ದೇವರು ನಮ್ಗೆ ಈ ಲೋಕದಲ್ಲಿ ಜೀವನ ಕೊಟ್ಟರು, ಜೀವನ ತೆಗೆದ್ರು, ಜನಗಳು ಸೇರಿ ನಂತರ ಗೆದ್ರು. ಇದು ಬದಲಾವಣೆ ನಮ್ಮಲ್ಲಿ ಇರಬೇಕು. ಈ ಒಂದು ತಿರುಗದು ನಮ್ಮ ವಿಷಯದಲ್ಲಿ ತುಂಬಾ ಅವಶ್ಯಕತೆ ಇದೆ. ಈಗಿನ ಕಾಲದಲ್ಲಿ ಎಲ್ಲ ಸಭೆಯಲ್ಲಿ ಬಿಲೀವರ್ಸ್ಗಳು, ಸಭೆ ವಿಶ್ವಾಸಿಗಳು ಏನಿರ್ತಾರೆ, ನಾವು ಜ್ಞಾನಸ್ಥಾನ ತೆಗೆದಿದ್ದೀವಿ, ದೇವ್ರ ಕಡೆ ತಿರುಗಿದ್ದೀವಿ, ದೇವ್ರ ಕಡೆ ತಿರುಗಕ್ಕಿಂತ ಮುಂಚೆ ಜ್ಞಾನಸ್ಥಾನ ತಗೊಂಡಿದ್ದೀವಿ, ದೇವರನ್ನ ಸ್ವೀಕರಿಸಿಕೊಂಡಿದ್ದೀವಿ. ಆದ ನಂತರ ನಾವು ಯೇಸು ಸ್ವಾಮಿನ ಜ್ಞಾನಸ್ಥಾನ ತಗೊಂಡಾದ್ಮೇಲೆ ನಾವು ಮೊದಲು ಯೇಸು ಸ್ವಾಮಿ ಅಂಗೀಕರಿಸಕ್ಕಿಂತ ಮುಂಚೆ ನಾವು ಬೀಡಿ ಕುಡಿತಿದ್ದೋ, ಸಿಗರೇಟ್ ಕುಡಿತಿದ್ದೋ, ಸಾರಾಯಿ ಕುಡಿತಾ ಇದ್ದೋ, ಒಳ್ಳೆ ಒಳ್ಳೆ ಫಾರಿನ್ ಸಾರಾಯಿ ಎಲ್ಲ ಕುಡಿತಾ ಇದ್ದೋ, ಅದೆಲ್ಲ ಬಿಟ್ಟಿದೀವಿ. ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡಿದ್ದೀವಿ. ಇನ್ನು ನಾವು ಇಷ್ಟು ಒಡವೆಗಳು ಅದು ಇದು ಏನೋ ಜೋಡಿಸ್ಕೊಂಡಿದ್ದು, ನಾವು ಸಿಂಪಲ್ ಆಗಿರ್ಬೇಕಂತ ಸಿಂಪಲ್ ಸ್ಥಾನವನ್ನು ಆರಿಸ್ಕೊಂಡಿದ್ದೀವಿ. ಮಿಕ್ಕಿದೆಲ್ಲ ನಾವು ಬಿಟ್ಟಿದೀವಿ. ನಾವು ಏನೋ ದೊಡ್ಡದಾಗಿ ಏನೋ ತುಂಬಾ ದೊಡ್ಡ ಸ್ಥಾನದಲ್ಲಿ ಬೆಳಿಬೇಕಂತಿದ್ದು, ಅದನ್ನೆಲ್ಲ ಬಿಟ್ಟು ಸಾಧು ಬಟ್ಟೆ ಹಾಕೊಂಡಿದ್ದೀವಿ ಅಂತ ಹೇಳೋ ಜನಗಳು ಎಷ್ಟು ಜನ ಇದ್ದಾರೆ. ಸಾರಾಯಿ ಕುಡಿತಾದೆ, ಸಾರಾಯಿ ಬಿಟ್ಟೆ. ಬೀಡಿ ಕುಡಿತಾದೆ, ಸಿಗರೇಟ್ ಕುಡಿತಾದೆ, ಅದು ಬಿಟ್ಟೆ. ಯೇಸು ಸ್ವಾಮಿ ಅಂಗೀಕಾರ ಮಾಡಿ ರಕ್ಷಣೆ ಹೊಂದ ನಂತರ ಅದರಿಂದ ಏನ್ ಲಾಭ? ಅದೆಲ್ಲ ದೇವ್ರಿಗಾಗಿ ಬಿಡೋದು. ದೇವ್ರಿಗೆ ಬಿಡೋಂಥದ್ದು ಹಾಗೆ ಅದು ಇದ್ರೂ ಬಿಡಬೇಕಾದಂತೆ ಆ ವಿಷಯಗಳು ಎಷ್ಟೋ ಇದ್ದಾವೆ. ನೀನ್ ಬೀಡಿ ಕುಡಿಯೋದ್ ಬಿಟ್ರೆ, ಸಾರಾಯಿ ಕುಡಿಯೋದ್ ಬಿಟ್ರೆ ಯಾರಿಗೆ ಲಾಭ? ಅದು ನಿನಗೆ ಲಾಭ. ಯಾಕೆ ಹೇಳು? ಅದು ಕುಡಿಯೋದ್ ಬಿಟ್ಟದಂತ ನಿನ್ಗೆ ಹಣ ಖರ್ಚಾಗ್ತಾರಂತ ಹಣ ನಿನ್ಗೆ ಸೇವಿಂಗ್ಸ್ ಆಯ್ತು, ಅದಕ್ಕೆ ನಿನ್ಗೆ ಲಾಭ. ಅದೇ ಯೇಸು ಸ್ವಾಮಿಗೆ ಏನ್ ಲಾಭ? ಇನ್ನು ನಿನ್ನಲ್ಲಿರುವಂತ ಕೋಪ ಹಂಗೆ ಇದೆ, ನಿನ್ನ ಕೈಲಿರುವಂತ ಉರಿ ಹಂಗೆ ಇದೆ,
ನಿನ್ನಲ್ಲಿರಂತ ಬೇಚಾರ ಹಂಗೆ ಇದೆ, ಇನ್ನು ನೀನ್ ತಿರುಗಿದಿರಂತ ಕೆಟ್ಟ ವಿಷಯಗಳು ಹಂಗೆ ಇದೆ. ಹೆಮ್ಮೆ ಅನ್ನೋದು ನಿನ್ನ ಜೊತೆಲಿದೆ, ನಾನು ಅನ್ನೋದು ಒಂದಿದೆ. ಇದೆಲ್ಲ ದೇವ್ರಿಗೆ ಇಷ್ಟ ಇದ್ರಂತೆ. ಈ ಕೆಟ್ಟ ಗುಣಗಳು ಬಿಡುವಾಗಲೇನೆ ನೀನು ತಿರುಗಿದ್ಯಾ ಅಂತ ಒಂದು ಅರ್ಥ. ಇದೆಲ್ಲ ಬಿಡ್ತೇನೆ, ನಾನೇನು ಬೀಡಿ ಕೊಟ್ಟೆ, ನಾನು ಬೀಡಿ ಬಿಟ್ಟೆ, ನಾನು ಸಿನಿಮಾ ನೋಡೋದ್ ಬಿಟ್ಟೆ, ನಾನು ಸಾಯ ಕುಡಿಯೋದ್ ಬಿಟ್ಟೆ, ಅದೆಲ್ಲ ಬಿಡೋದ್ರಿಂದ ನಿನ್ಗೆ ದುಡ್ಡು ಸೇವಿಂಗ್ಸ್ ಆಯ್ತೆ ಹೊರತು ಬೇರೆ ಏನಾಗಿಲ್ಲ. ಆದ್ರೆ ಯೇಸು ಸ್ವಾಮಿಗೆ ಏನ್ ಬಿಟ್ಟೆ? ಯೇಸು ಸ್ವಾಮಿಗೆ ಇಷ್ಟ ಇದ್ರಂತ ಕೆಟ್ಟ ಗುಣಗಳು ನಿನ್ನ ಮನಸ್ಸಲ್ಲಿದೆ, ನಿನ್ನ ಹೃದಯದಲ್ಲಿದೆ. ಉರಿ ಇದೆ, ಹೆಮ್ಮೆ ಇದೆ, ಕೆಟ್ಟ ಇಚ್ಛೆಗಳು ಇದೆ, ಮನಸ್ಸೊಳಗಡೆ ಇದೆ. ಬೇರೆಯವ್ರ ಮೇಲೆ ತಪ್ಪಾಗಿ ಸಾಧನೆಗಳು ಮಾಡಬೇಕಂತ ಯೋಚನೆ ಇದೆ. ದೇವರಂತ ಪ್ರೀತಿ ನಿನ್ನ ಹತ್ರ ಇಲ್ಲ, ಪರಿಶುದ್ಧ ಇಲ್ಲ. ಇದನ್ನೆಲ್ಲ ದೇವರು ಹೇಳ್ತಾರೆ, ಇದನ್ನ ಬಿಟ್ಟು ತಿರುಗಿ ಬಾ. ಆಗ ನೀನು ತಗೊಂಡಿರುವಂತ ಜ್ಞಾನಸ್ಥಾನಕ್ಕೆ ಅದು ಬೆಲೆ. ನೀನು ಕ್ರಿಸ್ತನ ಮಗನಾಗಿರೋದಕ್ಕೆ ಅದಕ್ಕೂ ಬೆಲೆ. ದೇವ್ರ ಮಕ್ಕಳೇ, ದೇವರಿಗಾಗಿ ಜೀವಿಸ್ಬೇಕು. ಅದಕ್ಕೆ ದೇವ್ರಿಗೆ ಏನ್ ತುಂಬಾ ಸಂತೋಷ ಪಡ್ತಾರೆ ಗೊತ್ತಾ? ಲೂಕ ಬರೆದ ಪುಸ್ತಕದಲ್ಲಿ 15:7 ಓದಿ ನೋಡಿರಿ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅದ ತನಕಗೆ ದೇವರ ಕಡೆ ತಿರುಗಿಬೇಕಂತ ಹೇಳಿ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ 99 ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಒಂದು ಪಾಪಿ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ಪರಲೋಕ ತುಂಬಾ ಸಂತೋಷ ಪಡುತ್ತದೆ ಅಂತ ದೇವರು ಹೇಳ್ತಾರೆ. ನೋಡ್ರ, 99 ತಿರುಗದ ಬಗ್ಗೆ ಯೋಚನೆ ಮಾಡಿಲ್ಲ ದೇವರು. ಓದಿ ನೋಡಿ ಇಂಗ್ಲಿಷ್ ಅಲ್ಲಿ. 99 ಬಗ್ಗೆ ತಿರುಗದ ಬಗ್ಗೆ ದೇವರು ಯೋಚನೆ ಮಾಡಿಲ್ಲ. ಆದ್ರೆ ಲೂಕ 15:7 ಏನ್ ಹೇಳ್ತಾರೆ? 99 ತಿರುಗದ ಬಗ್ಗೆ ಯೋಚನೆ ಇಲ್ಲ. ಅದು ತಿರುಗಿಲ್ಲ, ಅದು ಸರಿಯಾಗಿ ದೇವ್ರ ಕಡೆ ತಿರುಗಲಿಲ್ಲ, ದೇವ್ರ ಕಡೆ ಜೀವಿಸ್ತಾ ಇಲ್ಲ. ಆದ್ರೆ ಒಂದೇ ಒಂದು ದೇವ್ರ ಕಡೆ ತಿರುಗಿರೋದ ಬಗ್ಗೆ ದೇವರು ಪರಲೋಕದಲ್ಲಿ ಸಂತೋಷ ಪಡ್ತಾರೆ. In the same way, I tell you, there will be more joy in heaven over one sinner who repents than over 99 respectable people who do not need to repent. ನೋಡಿದ್ರ, 99 ತಿರುಗದ ಬಗ್ಗೆ ಅಲ್ಲ, 99 ತಿರುಗ್ತಾ ಇಲ್ಲ. ತಿರುಗಿದ್ದೀನಿ ಅಂತ ಡ್ರಾಮಾ ಮಾಡ್ತಾರೆ. ಅವ್ರ ದೇವ್ರ ಕಡೆ ತಿರುಗಿಲ್ಲ, ತಿರುಗಂಗೆ ನೀತಿವಂತರಾಗಿ ಅಂತ ಹೇಳ್ಕೊಳ್ತಾರೆ. ಅವ್ರಿಗೆ ದೇವರ ಕಡೆ ತಿರುಗಿದ್ದು ಒಂದೇ ಒಂದು ಮನುಷ್ಯ, ಅದು ಪಾಪಿ ಆದಂತವನು, ದೇವರ ಹತ್ರ ಮನಸ್ತಾಪ ಪಟ್ಟವನು, ದೇವರ ಕಡೆ ತಿರುಗಿದವನು. ಅವನೇನ್ ಮಾಡ್ತಾನೆ? ಅವನು ನಿಜವಾಗ ದೇವರ ಕಡೆ ತಿರುಗಿ ಮನಸ್ತಾಪ ಪಟ್ಟು ದೇವರ ಪಾದದಲ್ಲಿ ಬಿದ್ದು ಕಣ್ಣೀರು ಬಿಡುವಾಗ ದೇವರ ಹತ್ರ ವಿಜ್ಞಾಪನೆ ಮಾಡುತ್ತಾನೆ. ಅದನ್ನ ನೋಡಿ ದೇವರ ಪರಲೋಕನೇ ಸಂತೋಷ. ದೇವ್ರ ಮಕ್ಕಳೇ, ಪರಲೋಕನೇ ಸಂತೋಷ ಪಡಬೇಕಾದ್ರೆ ಆ ಒಂದು ಮನುಷ್ಯ ಸರಿಯಾಗಿ ದೇವರ ಕಡೆ ತಿರುಗುವಾಗ ಪರಲೋಕನೇ ಸಂತೋಷ ಪಡುತ್ತದೆ. ಸಭೆಗಳಲ್ಲಿ ಸಾಕಷ್ಟು ಜನಗಳು ತುಂಬಿಸ್ಕೊಳ್ಳೋದು ದೊಡ್ಡದಲ್ಲ. ಅಲ್ಲಿ ಸಭೆಯಲ್ಲಿರಂತ ಅಷ್ಟು ಜನ ಏನು ಯಾವ ರೀತಿ ಭಕ್ತಿ ಮಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ದೇವರಿಗಾಗಿ ಜೀವಿಸ್ತಿದ್ದಾರೆ. ಎಷ್ಟೋ ಸಭೆಗಳಲ್ಲಿ ಬೋಧನೆ ಮಾಡುತ್ತ ಭಕ್ತರುಗಳು, ಸೇವಕರುಗಳು ಸತ್ಯಗಳು ಮುಚ್ಚುತ್ತಾರೆ. ದೇವರು ಹೇಳ್ತಾರೆ, ಅದ್ ಬಗ್ಗೆ ನೀ ತಿರುಗು, ಇರೋದ ಬಗ್ಗೆ ತಿಳಿಸು, ಸತ್ಯ ಬಿಟ್ಟು ಬೇರೆ ಯಾವುದು ಮಾತಾಡಬೇಡ, ಸತ್ಯವನ್ನೇ ಮಾತಾಡು. ಮನುಷ್ಯ ಕೋಪ ಮಾಡ್ಕೊಳ್ತೇನ, ಅವನ ತಿದ್ಸು, ಅವನ ದಂಡಿಸು ಅನ್ನುತ್ತದೆ. ಆದ್ರೆ ಈಗಿನ ಕಾಲದಲ್ಲಿ ಅನೇಕ ಸಭೆಯಲ್ಲಿ ಸೇವಕರುಗಳು ಅವನ್ನ ದಂಡಿಸೋದಿಲ್ಲ. ದಂಡಿಸರೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ, ಎಲ್ಲಿ ಅವನ್ ಬರಂತ ವರಮಾನದಿಂದ ತಡೆಯಾಗುತ್ತದೋ, ಈ ರೀತಿ ಎಲ್ಲ ನಡೀತಿದೆ. ಇದಕ್ಕೆ ದೇವ್ರು ಹೇಳ್ತಾರೆ, ಅದರಿಂದ ನೀನ್ ತಿರುಗಿ ಬಾ ನನ್ ಮಗನೇ, ನನ್ ಭಕ್ತನೇ, ದೇವ್ರ ಕಡೆ ತಿರುಗಿ ಬಾ, ಬದಲಾವಣೆ ಮಾಡ್ಕೋ. ನಿನ್ನ ಮಾತಾಡಂತ ಸತ್ಯನು ಬದಲಾವಣೆ ಮಾಡ್ಕೋ, ನೀನ್ ಮಾತಾಡಂತ ಮಾತುಗಳ ಬದಲಾವಣೆ ಮಾಡ್ಕೋ. ನಾನ್ ಪ್ರೀತಿ ಪಡಂತದ್ದು ಪರಲೋಕ ಸಂತೋಷ ಪಡಂತಾಗಿ, ಪರಲೋಕನೇ ಸಂತೋಷ ಪಡಬೇಕು. ಸತ್ಯವಾಗಿ ಮಾತಾಡಬೇಕು, ಸತ್ಯವಾಗಿ ಜೀವಿಸಕ್ಕೆ ಇದು ಮಾಡಬೇಕು. ಆಗ ಪರಲೋಕ ನಿಮಗೆ ಫಲವನ್ನು ಕೊಡ್ತದೆ.
ಇಲ್ಲದೆ ಇದ್ರೆ ಆ ಆತ್ಮ ಸತ್ತು ನರಕಕ್ಕೆ ಹೋಗೋದಾದ್ರೆ ಆತ್ಮ ಬಡುಕುತ್ತದೆ. ಅಯ್ಯೋ, ನಾನು ಎಷ್ಟೇ ತಪ್ಪು ಮಾಡಿ ಬಂದ್ರು ನನಗೆ ಯೇಸು ನಿನ್ನ ಪಕ್ಕದಲ್ಲಿ ಇದ್ದಾರೆ, ದೇವ್ರು ನಿನ್ನ ಕೈ ಬಿಡೋದಿಲ್ಲ, ದೇವ್ರು ನಿನ್ನ ಬಲಪಡಿಸ್ತಾರೆ, ದೇವ್ರು ನಿನ್ನ ಪಕ್ಕದಲ್ಲಿದ್ದಾರೆ, ನಿನ್ನ ಕುಟುಂಬದಲ್ಲಿದ್ದಾರೆ, ನೀನು ಹೋಗೋ ಜೊತೆಲಿ ಇದ್ದಾರೆ, ಅವ್ರು ಅದ್ಭುತವಾದಂತವ್ರು, ಈ ರೀತಿ ಹೇಳಿ ನನ್ನನ್ನು ಎಂಕರೇಜ್ಮೆಂಟ್ ಮಾಡಿದ್ರೆ ಹೊತ್ತು ಬೇರೆ ಯಾವುದು ಮಾಡಿಲ್ವೇ? ನನಗೆ ದಂಡಿಸ್ಲಿಲ್ವೇ? ನನ್ನ ಗಂಡಿಸ್ಲಿಲ್ವೇ? ನನ್ಗಿರೋದು ಸತ್ಯವನ್ನು ಹೇಳಿಲ್ಲ ಅಂತ ಹೇಳಿ ಆತ್ಮ ದುಃಖಪಟ್ಟು ಪಾತಾಳದಲ್ಲಿ ಹೋಗ್ತದೆ. ಆದ್ರೆ ದೇವರು ಹೇಳ್ತಾರೆ, ಈಗ ಬಂದಿರಂತ ರೋಗಗಳು, ಈ ಪ್ರಪಂಚದಲ್ಲಿ ವೈರಸ್ ಬಂದಿರೋದು ನೋಡ್ಬೇಕಾದ್ರೆ ನಾವು ಕಲಿಬೇಕಾದಂತ ಪಾಠಗಳು ತುಂಬಾ ಇದೆ, ತಿದ್ದುಕೊಳ್ಳುವಂತ ವಿಷಯಗಳು ತುಂಬಾ ಇದೆ, ಬದಲಾವಣೆ ಮಾಡ್ಕೊಳ್ಳುವಂತ ವಿಷಯಗಳು ತುಂಬಾ ಇದೆ. ನಾವು ಬದಲಾಯಿಸ್ಕೋಬೇಕು. ಬದಲಾಯಿಸ್ಕೊಳ್ಳೋಗ ದೇವರು ನಮ್ಗೆ ಅದ್ಭುತವಾದಂತ ಕಾರ್ಯಗಳು ಮಾಡಕ್ ಹೋಗ್ತಾರೆ. ಇಲ್ಲದೆ ಹೋದ್ರೆ, ನಾವು ತಿರುಗದೆ ಹೋದ್ರೆ ನಾವು ಕೆಟ್ಟೋಗ್ಬಿಡ್ತೀವಂತೆ. ಏನಕ್ಕೆ ಉಪಯೋಗ ಪಡೆದ ಹಿಂಗೆ ಕೆಟ್ಟೋಗ್ಬಿಡ್ತೀವಿ. ಓದಿ ನೋಡಿ ಲೂಕ 13:3 ಏನ್ ಹೇಳ್ತಾರೆ? ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ದೇವರ ಕಡೆ ನೀನು ತಿರುಗದೆ ಹೋಗದಾದ್ರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗಿ, ನೀವು ಕೆಟ್ಟೋಗ್ತೀರಾ, ಹಾಳೋಗ್ತೀರಾ. ದೇವ್ರ ಮಕ್ಕಳೇ, ಪ್ರಿಯರೇ, ದೇವ್ರೇನ್ ಹೇಳ್ತಾರೆ? ದೇವ್ರ ಕಡೆ ನೀನ್ ತಿರುಗದೆ ಹೋಗೋದಾದ್ರೆ ನೀನೆಲ್ಲ ಹಾಳು ಬಿದ್ದೋಗುತ್ತೆ, ನಿನ್ನ ಆಶೀರ್ವಾದಗಳು ಹಾಳು ಬಿದ್ದೋಗುತ್ತೆ, ನಿನ್ನ ವಾಗ್ದಾನಗಳು ಹಾಳು ಬಿದ್ದೋಗುತ್ತೆ, ದೇವ್ರಿಟ್ಟ ತೀರ್ಮಾನಗಳು ಹಾಳು ಬಿದ್ದೋಗುತ್ತೆ. ದೇವ್ರ ಕಡೆ ತಿರುಗಿ ನೋಡು, ಬಿದ್ದೋಗಿರೋದು ಎಲ್ಲ ತಿರುಗಿ ಕಟ್ಟಿ ಕೊಡ್ತಾನೆ. ದೇವ್ರ ಕಡೆ ತಿರುಗಿ ನೋಡು, ಹಾಳು ಬಿದ್ದು ಹೋದಂತ ತಿರುಗಿ ದೇವ್ರು ಕಟ್ಟಿಸ್ಕೊಡ್ತಾನೆ. ಇಲ್ದವ್ರೆ ನೀನ್ ತಿರುಗದೆ ಇದ್ರೆ ಎಲ್ಲ ಹಾಳು ಬಿದ್ದೋಗುತ್ತೆ, ಎಲ್ಲ ಕೆಟ್ಟೋಗುತ್ತೆ. ತಮಿಳ್ ಪುಸ್ತಕದಲ್ಲಿ ಹೇಳ್ತಾರೆ, ಎಲ್ಲ ಅಳಿಂಜು ಪೋಯ್ಡು, ನಾಶನ ಮಾಡು, ಕೆಟ್ಟೋಗುತ್ತೆ. ಅದಕ್ಕೆ ದೇವ್ರ ಕಡೆ ನೀನು ತಿರುಗೋದೇ ದೊಡ್ಡ ಒಂದು ಆಶೀರ್ವಾದ. ಆ ವಾಗ್ದಾನ ನೀನು ಗೊಬ್ಬರನ ಹಾಕಿ ನೀರನ್ನ ಹಾಕಿ ಬೆಳೆಸ್ದಂಗೆ ಇರುತ್ತದೆ. ದೇವ್ರ ಕಡೆ ತಿರುಗುವಾಗ ಒಂದು ದಿವಸ ನೀ ದೇವ್ರ ಕಡೆ ತಿರುಗಿಬಿಟ್ಟು ಮಿಕ್ಕಿದೆಲ್ಲ ನಿನ್ನಷ್ಟು ರೀತಿಯಲ್ಲಿ ನೀನ್ ಇರಕ್ಕಾಗೋದಿಲ್ಲ. ಒಂದೊಂದು ದಿವಸವನ್ನು ನಿನ್ನ ಗುಣಲಕ್ಷಣಗಳು ದೇವರ ಹತ್ರ ಮುಂದೆ ಇಟ್ಟು ನೀನು ಯೋಚನೆ ಮಾಡಿ ನೀನು ಧ್ಯಾನ ಮಾಡಬೇಕಂತ ಅವಶ್ಯಕತೆ ಇದೆ. ಅದೇ ಅಪೊಸ್ತಲನಾದ ಪೌಲ್ ಹೇಳುತ್ತಾನೆ, ನಾನು ದಿನ ನನ್ನ ಶರೀರವನ್ನು ಜಜ್ಜಿಸ್ಕೊತಾ ಇದ್ದೀನಿ. ಎಲ್ರಿಗೂ ದೇವರ ರಾಜ್ಯಕ್ಕೆ ಬನ್ನಿ, ದೇವರ ರಾಜ್ಯಕ್ಕೆ ಬನ್ನಿ ಅಂತ ದೇವರ ರಾಜ್ಯಕ್ಕೆ ಒಳಗಡೆ ಸೇರಿಸಿ, ಆಮೇಲೆ ನಾನೆಲ್ಲಿ ದೇವರ ರಾಜ್ಯಕ್ಕೆ ಹೋಗ್ಬಿಡ್ತೇನೆ ಅಂತ ಹೇಳಿ ನನ್ನ ಶರೀರವನ್ನು ನಾನು ಜಜ್ಜಿಸ್ಕೊತಾ ಇದ್ದೀನಿ. ಹೌದು, ಈ ಪ್ರಪಂಚ ಆದಂತೂ ನಮ್ಮನ್ನು ಮೋಸದ ಮಾರ್ಗದಲ್ಲಿ ನಡೆಸ್ತದೆ, ಮೋಸವಾದಂತ ದಾರಿಗೆ ನಡೆಸ್ತದೆ. ಆದ್ರೆ ದೇವರು ಕೃಪೆ ನಮ್ಮ ಜೊತೆ ಇರುವಾಗ ಅದನ್ನ ನಡ್ಸಕ್ ಬಿಡೋದಿಲ್ಲ. ನೀನ್ ದೇವರ ಕಡೆ ತಿರುಗಬೇಕು. ಒಂದೊಂದು ದಿವಸವನ್ನು ನೀನ್ ಧ್ಯಾನ ಮಾಡಬೇಕು, ಯೋಚನೆ ಮಾಡಬೇಕು. ನನ್ನ ಪ್ರಯಾಣ ಹೆಂಗ ಹೋಗ್ತಿದೆ, ನಾನ್ ನಡೆಯೋದು ದಾರಿ ಹೆಂಗಿದೆ, ದೇವರ ಕಡೆ ತಿರುಗಿ ಹೋಗ್ತಾ ಇದ್ದೀನಾ, ಇಲ್ಲ ದೇವ್ರು ಇಷ್ಟಂತ ಕಾರ್ಯಗಳು ನಾನು ಏನ್ ಮಾಡಿದ್ದೀನಿ, ಯಾರನ್ನ ನಾನು ಬೇಜಾರು ಪಡಿಸಿದ್ದೀನಿ, ಯಾರನ್ನ ನನ್ನ ಮೇಲೆ ನನ್ನ ಕೋಪವನ್ನು ಉಪಯೋಗಿಸಿ ನಾನು ಏನ್ ತಪ್ಪಾಗಿ ಮಾತಾಡಿದ್ದೀನಿ, ಇದೆಲ್ಲ ನಾವು ತಿರುಗಬೇಕಾಗಿದೆ. ಯಾರ ಮೇಲೆ ನಾನು ಉರಿ ಪಟ್ಟಿದ್ದೀನಿ, ಆ ಉರಿಯಿಂದ ಏನ್ ತಪ್ಪಾಗಿ ಅವ್ರ ಮಧ್ಯದಲ್ಲಿ ನಾನು ಬೋಧನೆ ಮಾಡಿದ್ದೀನಿ, ಏನಕ್ಕೂ ಬೇಡದಂತ ಸಭೆಯಲ್ಲಿ ಇರೋರು ಅದಕ್ಕೆಲ್ಲ ಏನ್ ಬೇಕು ಅಂತ ಎಂಕರೇಜ್ ಮಾಡೋದು, ಅವ್ರನ್ನೇ ಎಂಕರೇಜ್ ಮಾಡೋದು, ನಿನ್ನ ಬೇಕಾದವ್ರನ್ನ ಎಂಕರೇಜ್ ಮಾಡೋದು. ಅವ್ರ ಹತ್ರ 10% ಭಕ್ತಿ ಇರೋದಿಲ್ಲ. ಇದ್ರಲ್ಲಿ ಏನಾಗುತ್ತೆ, ದೈವಿಕವಾದಂತ ಕಾರ್ಯಗಳು ಕೆಟ್ಟೋಗುತ್ತೆ, ನಿನ್ನ ದೇವರು ಇಟ್ಟಂತ ತೀರ್ಮಾನಗಳು ಕೆಟ್ಟೋಗುತ್ತೆ, ದೇವರ ಉದ್ದೇಶಗಳು ಕೆಟ್ಟೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, 13:9 ಏನ್ ಹೇಳ್ತಾರೆ, ಅದನ್ನ ಕತ್ತರಿಸಿ ಹೊರಗಡೆ ಬಿಸಾಕು ಅಂತಾರೆ ದೇವರು. ನೀನು ಕತ್ತರಿಸಿ ಬಿಸಾಕಿಲ್ಲ ಅಂದ್ರೆ ಅವರೇ ಒಂದ್ ದಿವಸ ಬಂದು ಕತ್ತರಿಸಿ ಬಿಸಾಕ್ತಾರೆ. ಅವರು ದೇವರು ಸೃಷ್ಟಿ ಮಾಡಿದ ಕರ್ತನ್ ಏನ್ ಹೇಳ್ತಾರೆ, 7ನೇ ವಾಕ್ಯದಲ್ಲಿ 13:7 ನಾನು 3 ವರ್ಷದಿಂದ ನಾನು ಬಂದು ನೋಡ್ತಿದ್ದೀನಿ, ನಾನು ಈ ಗಿಡ ಯಾವ್ದು ಫಲ ಕೊಡುತ್ತಿಲ್ಲ, ಫಲ ಕೊಡದಿರ ನೀನ್ ಸಭೆಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ, ಕಟ್ ಮಾಡಿ ಬಿಸಾಕು. ಇದರಿಂದ ಬೇರೆ ಆತ್ಮಗಳು, ಬೇರೆ ಗಿಡಗಳು ಫಲ ಕೊಡದಂಗೆ ಕೆಡ್ಸ್ಬಿಡ್ತದೆ. ಓದು ನೋಡಿ 7. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ, ಏನು ಸಿಕ್ಕಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ,
ಆದರೂ ನನಗೆ ಸಿಕ್ಕಲಿಲ್ಲ. ಆದರೂ ನನಗೆ ಒಂದನ್ನು ಸಿಕ್ಕಿಲ್ಲ. ಇದನ್ನು ಕಡಿದು ಹಾಕು. ಇದು ಕಡಿದು ಹಾಕು. ನೋಡಿ, ಕಡಿದು ಹಾಕು, ಬೇಡ ಅದು. ಅದನ್ನ ನೀನು ಸಭೆಯಲ್ಲಿ ಇಟ್ಕೊಂಡ್ರೆ ನಿನಗೆ ತೊಂದರೆ, ಬೇರೆ ಆಪ್ತ ಮಾಡಿದ ತೊಂದರೆ, ಬೇರೆ ಗಿಡಗಳು ಫಲ ಕೊಡೋದು ಫಲ ಕೊಡದಂಗೆ ಹೋಗ್ತವೆ. ಇದು ನಿನಗೆ ನೋಡಕ್ಕೆ ಕಣ್ಣಿಗೆ ಕಾಣುವಂಥದ್ದು ಏನೋ ಚೆನ್ನಾಗಿ ಅನುಕೂಲವಾಗಿ ಇದ್ದಾರೆ ಅನ್ನೋ ತರದಲ್ಲಿ ನಿನ್ ಕಣ್ಣಿಗೆ ಕಾಣುತ್ತೆ. ಆದ್ರೆ ಅಂತರ್ಗದಲ್ಲಿ ನೋಡುವಾಗ ಅದು ಯಾವ್ದು ಫಲ ಕೊಡದಂಥದ್ದು ಆಗಿದೆ. ಅದನ್ನು ಕತ್ತರಿಸು. ಆಗ ಸಭೆಯ ಬೋಧಕನು ಬೇಡಿಕೊಳ್ತಾನೆ, ಏನಂತ 9ನೇ ವಾಕ್ಯದಲ್ಲಿ, ಸ್ವಾಮಿ ಇದೊಂದ್ಸತಿ ಬಿಟ್ಟು ಬಿಡು. ಓದ್ ನೋಡಿ 9. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು. ಈ ಮುಂದೆ ಹಣ್ಣು ಬಿಟ್ರೆ ಸರಿ, ಇನ್ನು ನಾನು ತಿರ್ಗ ಬರಕ್ ಹೋಗ್ತೀನಿ. ಇದು ಮುಂದೆ ಹಣ್ಣು ಬಿಟ್ರೆ ಸರಿ, ಬಿಟ್ಟಿಲ್ಲ ಅಂದ್ರೆ ಕಡ್ದ ಹಾಕು. ಈ ರೀತಿ ದೇವ್ರ ಮಕ್ಕಳೇ, ದೇವ್ರ ಕಡೆ ನಾವು ತಿರುಗದೆ ಇದ್ದರೆ, ದೇವ್ರ ಕಡೆ ನಾವು ಬರದೇ ಇದ್ರೆ, ದೇವ್ರ ಕಡೆ ತಿರುಗಿ ನಾವು ಬದುಕದೇ ಇದ್ರೆ, ದೇವ್ರ ಕಡೆ ತಿರುಗಿ ನಾವು ಬದಲಾವಣೆ ಮಾಡ್ಕೊಳ್ದೇ ಇದ್ರೆ, ನಮ್ಮಲ್ಲಿ ಏನು ವಿಧವಾದಂತ ವಿಶೇಷವಾದಂಥದ್ದು ನಮ್ಮ ಜೀವಿತದಲ್ಲಿ ನಡೆಯೋದಿಲ್ಲ. ಫಲಗಳು ಕಾಣೋದಿಲ್ಲ. ಫಲಗಳು ಹಂಗೆ ಹಿಂಗೆ ಬಂದ್ರು ಆ ಫಲವನ್ನು ತಿನ್ನಕ್ಕಾಗದಂಗೆ ಉಳಿಯಿರುತ್ತೆ. ನೀನ್ ಯಾಕೆ ಅಂದ್ರೆ ದೇವ್ರ ಕಡೆ ನೀನ್ ತಿರುಗಿಲ್ಲ. ಸರಿಯಾಗಿ ತಿರುಗಿ ನೋಡು, ದೇವರ ಕಡೆ ತಿರುಗಿ ನೋಡು, ದೇವ್ರ ಕಡೆ ತಿರುಗಿ ಬಾ. ನಿನ್ನ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ದೇವ್ರ ಕಡೆ ತಿರುಗಿ ಬಾ. ನಿನ್ನ ಪಾಪದ ಬಲಿತೆಗಳು ಬಿಟ್ಟು ಬಾ. ಯಾರ ಮೇಲೆ ಕೊರತೆ ಹೇಳೋದು, ಯಾರ ಮೇಲೆ ತಪ್ಪು ಹೇಳೋದು, ಯಾರ ಮೇಲೆ ಅದೇ ಒಂದು ಮೀಟಿಂಗ್ ಮಾಡೋದು, ಇದೆಲ್ಲ ಬಿಟ್ಟು ಬಾ. ಸಭೆ ಒಳ್ಳೆ ಫಲವನ್ನು ಕೊಡ್ಬೇಕಂದ್ರೆ ದೇವರ ಕಟ್ಟೆ ತಿರುಗಿ ದೇವರ ಹತ್ರ ಪಾದದಲ್ಲಿ ಬಿದ್ದು ದೇವರ ಹತ್ರ ಕಣ್ಣೀರು ಬಿಡುವಾಗ ಖಂಡಿತವಾಗಿ ಒಳ್ಳೆ ಫಲವನ್ನು ಕೊಡಂಗೆ ದೇವರು ನಿನ್ನ ಬೆಳೆಸ್ತಾರೆ. ಆ ಫಲದಿಂದ ಅನೇಕ ಗಿಡಕ್ಕೆ ಪ್ರೋಷಣ ಆಗಂಗೆ, ಅನೇಕ ಜನಗಳಿಗೆ ನೆರಳಾಗಿರಂಗೆ, ಅನೇಕ ಜನಕ್ಕೆ ಉಪಯೋಗ ಪಡುವಂತನಾಗಿ ದೇವರು ನಿನ್ನ ಉಪಯೋಗಿಸ್ತಾರೆ. ಆದ್ರಿಂದ ಸಮಯವಿಲ್ಲ, ದೇವರ ಕಡೆ ತಿರುಗಿರಿ. ಇದೆಲ್ಲ ನಮ್ಗೆ ಬಂದಿರೋದು ಒಂದು ದಂಡನೆ. ನಮ್ಮ ಪ್ರಾರ್ಥನೆ ಜೀವಿತಗಳು ಜಾಸ್ತಿ ಆಗಿದೆ. ಈ ಪ್ರಾರ್ಥನೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಕುಟುಂಬಗಳಲ್ಲಿ. ಜ್ಞಾನದಿಂದ ನಡ್ಕೊಳ್ಳಿ, ದೇವರ ಹತ್ರ ತಗ್ಗಿಸ್ಕೊಳ್ಳಿ, ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ನೀವು ಆ ದೇಶಕ್ಕೆ, ಈ ದೇಶಕ್ಕೆ, ಆ ದೇಶಕ್ಕೆ, ಈ ಜನಕ್ಕೆ, ಆ ಜನಕ್ಕೆ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ನಾವೇ ದೇವರ ಹತ್ರ ಇಟ್ಟು ಶೋಧಿಸ್ಬೇಕು, ನೋಡ್ಬೇಕು. ನಾನು ಯಾವ ರೀತಿ ಇದ್ದೀನಿ, ನಾನು ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದೇನೆ, ಯಾರ ಮನಸ್ಸನ್ನು ನೋಯಿಸ್ತಾ ಇದ್ದೀನಿ, ಇದೆಲ್ಲ ನೋಡಿ ಸರಿಪಡಿಸ್ಕೊಂಡು ತಿದ್ದುಕೊಂಡು ಬಾಳೋನೆ ದೇವರಿಗೆ ಪ್ರೀತಿ ಉಳ್ಳಂತ ಮನುಷ್ಯಾಗುತ್ತಾನೆ. ಇಲ್ಲದೆ ಹೋದ್ರೆ ತುಂಬಾ ತೊಂದರೆಗಳಲ್ಲಿ ಕೆಟ್ಟೋಗಂತ ದಿವಸಗಳು ಬಂದ್ಬಿಡ್ತದೆ. ಎಚ್ಚರಿಕೆ ಆಗಿತ್ಕೊಳ್ಳಿ. ಎಲ್ಲ ಈಗ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ಚಿಕ್ಕ ಪ್ರಾರ್ಥನೆ. ಎಲ್ಲರ ಕಣ್ಣುಗಳು ಮುಚ್ಚೋಣ. ಈ ವಿಡಿಯೋ ನೋಡ್ತಾ ಇರಂತ ನಿಮ್ಮ ಎಲ್ಲರೂ ದೇವರಿಗೆ ಒಪ್ಪಿಸ್ಕೊಳ್ಳಿ. ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ತಿದ್ದಿ ಬಾಳ್ಬೇಕು. ನೀವು ತಿದ್ಕೊಳ್ಳೋಕ್ಕೋಸ್ಕರಾಗಿ ಒಂದೊಂದು ದಂಡನೆಗಳು ಕೊಡ್ತಾರೆ. ಏನಕ್ಕೂ ದಂಡನೆ ಬಂತು, ಏನಕ್ಕೂ ದಂಡಿಸಿದ್ರು ಅಂತ ನೆನ್ಸಕ್ ಹೋಗ್ಬೇಡಿ. ಯಾರನ್ನೋ ಎಳೆದು ಮುಂದೆ ನಿಲ್ಸ್ಬೇಡಿ. ಇವರಿಂದ ನನಗೆ ತೊಂದರೆ ಆಯ್ತು, ಇವರಿಂದ ನನಗೆ ಈ ಕಷ್ಟ ಬಂತು, ಇವರಿಂದ ನನಗೆ ಪ್ರಾಬ್ಲಮ್ ಆಯ್ತು, ಇವರಿಂದ ನನಗೆ ಇಂಥ ವಿಷಯಗಳು ನಡೀತು ಅಂತ ಯಾರನ್ನೋ ತಂದು ನಿಲ್ಸಕ್ ಹೋಗ್ಬೇಡ. ನಾನ್ ಸರಿ ಇಲ್ಲದರಿಂದ, ನಾನ್ ದೇವ್ರ ಕಡೆ ಸರಿಯಾಗಿ ತಿರುಗದೇ ಇದ್ದರಿಂದ, ಇರಂತ ಸತ್ಯವನ್ನು ಸತ್ಯವಾಗಿ ನಾನು ಮಾತಾಡದೆ ಆ ಸತ್ಯವನ್ನು ಮುಚ್ಚಿ ನಾನು ಬದುಕ್ತಾ ಇರೋದ್ರಿಂದ, ಇದನ್ನೆಲ್ಲ ನಾವು ಯೋಚನೆ ಮಾಡಿ ತಿದ್ದುಕೊಳ್ಳುವಂತ ವಿಷಯಗಳು ತುಂಬಾ ಇದೆ. ಏನ್ ತಡೆ? ದೇವರ ಹತ್ರ ಹೋಗಿ ಸಂಸಕ್ಕೆ, ದೇವರ ಹತ್ರ ಮಾತಾಡಕ್ಕೆ ಏನ್ ತಡೆ ಆಗಿದೆ? ದೇವರ ಕಡೆ ತಿರುಗಿ ನೋಡಿ. ಖಂಡಿತ ದೇವರು ನಿಮ್ಗೆ ಹೊಸ ಬಲವನ್ನು ಕೊಡ್ತಾರೆ. ರಾಜ ನೀ ಸೈದ ನನ್ಮೆಗಳ್ ಎಂದು ಮುಡಿಯಾದೆಯ, ಏರಿಡುತ್ತೆ நன்றி பலி என் ஜீவனாளெல்லாம், ஏறெடுத்தேன் நன்றி பலி என் ஜீவனாளெல்லாம். ராஜா நீ செய்த நன்மைகள் அது எண்ணி முடியாதையா, ஏறெடுத்தேன் நன்றி பலி என் ಜೀವನಾಳೆಲ್ಲ. ಹೌದು ಸ್ವಾಮಿ,
ನೀವು ನಮ್ಮ ಜೀವಿತದಲ್ಲಿ ಮಾಡಂತ ವಿಷಯಗಳು ಲೆಕ್ಕ ಇದ್ದರಂತದ್ದು ಸ್ವಾಮಿ, ಲೆಕ್ಕನೇ ಹಾಕಕ್ಕಾಗಲ್ಲ ಸ್ವಾಮಿ. ಅಂಥ ಒಂದು ಅದ್ಭುತವಾದಂತ ಕಾರ್ಯಗಳು, ಅಂಥ ಒಂದು ಸಹಾಯ ನಮ್ಗೆ ಮಾಡಿದ್ದೀರಾ ಸ್ವಾಮಿ. ಎಷ್ಟೋ ವಿಷಯಗಳಲ್ಲಿ ನಮ್ಮನ್ನು ಕಾಯ್ದಿದ್ದೀರಾ ಸ್ವಾಮಿ. ಆಪತ್ತು ವಿಪತ್ತುಗಳಡೆ ಹೋಗ್ದರೆಗೆ, ಗುಂಡಿಗಳಲ್ಲಿ ಬೀಳ್ದರೆಗೆ, ಕಷ್ಟದಲ್ಲಿ ಸಿಕ್ಕಿಕೊಳ್ಳದರೆಗೆ ಸ್ವಾಮಿ, ದರಿದ್ರಗಳಲ್ಲಿ ಹೋಗ್ದರೆಗೆ ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ, ಈ ತಕ್ಕ ಸಮಯದಲ್ಲಿ ನಮ್ಮನ್ನು ಬೋಧಿಸಿ, ತಕ್ಕ ಸಮಯದಲ್ಲಿ ನಮ್ಗೆ ಸಹಾಯ ಮಾಡಿ, ನಮ್ಗೆ ಬೇಕಾದಂತ ಎಲ್ಲ ಹಣದ ಸಹಾಯಗಳು, ನಮ್ಗೆ ಬೇಕಾದಂತೆ ಎಲ್ಲ ವಿಧವಂತ ಇನ್ನು ಬೇರೆ ಬೇರೆ ಸಹಾಯಗಳು ನೀವು ಸಹಾಯ ಮಾಡಿಕೊಂಡು ನಮ್ಗೆ ತಕ್ಕ ಸಮಯದಲ್ಲಿ ನಮ್ಗೆ ಬಾಗಿಲು ತಟ್ಟಿ ನಮ್ಗೆ ಕೊಡ್ತಿದ್ದೀರಲ್ಲ ಸ್ವಾಮಿ. ಅದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತೆ. ಅನೇಕ ವಿಷಯಗಳಿಂದ ತಿರುಗಿ ಬಾಳಬೇಕು ಸ್ವಾಮಿ. ಯಾವ ವಿಷಯದಲ್ಲಿ ನಾವು ತಿರುಗಬೇಕು, ಯಾವ ವಿಷಯದಲ್ಲಿ ನಾವು ನಿಲ್ಲಬೇಕು, ಯಾವ ವಿಷಯದಲ್ಲಿ ನಾವು ಕೂರಬೇಕು, ಏನು ತಿದ್ದುಕೊಂಡು ನಾವು ಬಾಳ್ಬೇಕು, ಎಲ್ಲಿ ನಾವು ಮಾರ್ಪಡಬೇಕು, ಯಾವುದು ನಾನು ನಿನಗೆ ಇಷ್ಟ ಇಲ್ಲದಂತ ಬೋಧನೆಗಳು ಬೋಧಿಸಿ ತಪ್ಪಾದ ಕಾರ್ಯಗಳೇ ಹೋಗ್ತಿದ್ದೇನೋ ಅದನ್ನ ನಾನು ಸರಿಪಡಿಸಿಕೊಳ್ಳಂಗೆ, ನಮ್ಮನ್ನು ತಿದ್ದುಕೊಳ್ಳಂಗೆ, ನಮ್ಮನ್ನು ದಾರಿ ತೋರಿಸು ಸ್ವಾಮಿ. ಆಶ್ವಾಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಶ್ರಮಿಸು, ನಮ್ಮನ್ನು ಕೈ ಹಿಡಿದು ನಡೆಸು ಸ್ವಾಮಿ. ಒಂದೊಂದು ಕುಟುಂಬದ ಮೇಲೆ ಒಬ್ಬರ ದಯ ಕೃಪೆ ಇರಲಿ ಸ್ವಾಮಿ. ಒಬ್ಬರನ್ನ ಕೈ ಬಿಟ್ಟರಂಗೆ ಎಲ್ಲರ ಮೇಲೆ ನಿನ್ನ ಪ್ರೀತಿ ಶಾಪನೆ ಇಳಿದು ಬರ್ಬೇಕಂತ ಬಿಡ್ತೇನೆ. ಎಲ್ಲ ಕುಟುಂಬದ ಮೇಲೆ ನಿನ್ನ ಶಾಪನೆ ಬರಬೇಕು ಸ್ವಾಮಿ. ಎಲ್ಲ ಕುಟುಂಬದ ಮೇಲೆ ನಿನ್ನ ಕೃಪೆ ಇರಬೇಕು ಸ್ವಾಮಿ. ಎಲ್ಲ ಕುಟುಂಬದ ಮೇಲೆ ಅವನು ದಯ ಇರಬೇಕು ಸ್ವಾಮಿ. ಎಲ್ಲರನ್ನ ಕೈ ಹಿಡಿದು ನಡೆಸು ಸ್ವಾಮಿ. ಸೈತಾನ್ ಕೈ ಶಕ್ತಿಗಳು ಯಾವುದು ಮೇಲ್ಪಡ್ದರಿಗೆ ಸ್ತುತಿಗನ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ಹೆಸರಿಂದ ಬಿಡ್ತೇನೆ. ಒಳ್ಳೆ ತಂದೆಯೇ, ಆಮೆನ್.